ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 6 ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲ ಬೇಗ ಎದ್ದಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಸೊ ಬನ್ನಿ ಹೋಗೋಣ, ಡ್ಯೂಟಿ ಮುಗಿಸ್ಕೊಂಡು. ಇವತ್ತು ಎಷ್ಟು 4-5 ಕಲೆಕ್ಷನ್ 4 ಇದೆ ಅಷ್ಟೇ, ಮುಗಿಸ್ಕೊಂಬರೋಣ. ಓಕೆ ಬನ್ನಿ. ಗೈಸ್ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇವಾಗ ಮೇಲೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿಮ್ಗೊಂದು ವಿಷಯ ಹೇಳಬೇಕು. ಇವತ್ತು ನಾನು ವ್ಯಕ್ತಿನ ಮೀಟ್ ಆದೆ, ಬನ್ನಿ ಹೇಳ್ತೀನಿ ಏನು ಅಂತ. ಸ್ವಲ್ಪ ಮನೆಗೆ ಹೋದ್ಮೇಲೆ ಗೈಸ್ ಮನೆಗೆ ಬಂದಿದ್ದೀನಿ. ಟಿಫನ್ ಏನಾರ ಮಾಡಿದ್ದಾರೆ ಅಂತ ಕೇಳಿದ್ರೆ ಏನೂ ಮಾಡಿಲ್ಲ. ತಿರ್ಗಾ ನಮ್ಮ ರೆಡಿ ಆಗ್ತವ್ರೆ. ಪಲಾವ್ ರೆಡಿ ಮಾಡಿದ್ದೆ, ಸೋಯಾಬೀನ್ಸ್ ಪಲಾವ್. ನಾನು ತಿನ್ನೋದು ನೀವೆಲ್ಲ ನೋಡ್ತಾ ಇದ್ರೆ ನಿಮಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಸೊ ನಿಮ್ಗೆ ಹೊಟ್ಟೆ ನೋವು ಬರಬಾರ್ದು ಅಂದರೆ ನೀವು ಯಾರು ನೋಡಬಾರ್ದು. ನಾನು ಊಟ ಮಾಡಿದ್ಮೇಲೆ ವಿಡಿಯೋ ಮಾಡ್ತೀನಿ, ಓಕೆ? ಅಲ್ಲ, ಟಿಫನ್ ಮಾಡಿದ್ಮೇಲೆ. ನಾನು ಅವಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಅಂದೆ, ಗೊತ್ತಾ? ಅವ್ರು ಯಾರು ಗೊತ್ತಾ? ಅವರು ಶಿವಾನಂದ ಅಂತ ಅವ್ರ ಹೆಸರು. ಅವ್ರು ಬಂದು ಮೂಲತಃ ಬೀದರ್ನವರು. ಇಲ್ಲಿ ಒಳ್ಳೆ IT ಫೀಲ್ಡಲ್ಲಿ ಏನೋ ಕೆಲಸ ಮಾಡ್ತಾರೆ, ಇಂಜಿನಿಯರ್ ಏನೋ ಮುಗಿಸಿ IT ಫೀಲ್ಡಲ್ಲಿ ಚೆನ್ನಾಗಿ ಸಾಫ್ಟ್ವೇರ್ ಜಾಬ್ ಮಾಡ್ತಾಯಿದ್ದಾರೆ. ಅವ್ರ ಮನೆಗೆ ಅದೇ ಸ್ಯಾಂಪಲ್ ಕಲೆಕ್ಷನ್ಗಂತ ಹೋಗಿದ್ದೆ. ಬಟ್ ಅವರು ಆ ಕಡೆಯವರು ಅಂತ ಹೇಳಿದ್ಮೇಲೆ ಖುಷಿಯಾಗೋಯ್ತು. ಯಾಕೆ ಗೊತ್ತಾ? ಆ ಕಡೆಯಿಂದ ಬಂದವರೆಲ್ಲ ಬರೀ ಗಾರೆ ಕೆಲಸ ಮಾಡು, ಮಣ್ಣೆ ತಾಕು, ಹೋಟ್ಲಲ್ಲಿ ಕೆಲಸ ಮಾಡು, ಬರೀ ಆ ಕಡೆಯಿಂದ ಬಂದವರೆಲ್ಲ ಬರೀ ಅದೇ ಕೆಲಸ ಮಾಡ್ಕೊಂಡೇ ಹೊರಟೋದ್ರು. ಬಟ್ ಅಟ್ಲೀಸ್ಟ್ ಅವರಾದರೂ ಚೆನ್ನಾಗಿ ಓದಿ, ಅವ್ರ ಜೊತೆ ಒಂದು 5-6 ಜನ ಗ್ರೂಪ್ ಇದೆ ಅಂತೆ. ಅವರು ಎಲ್ಲರೂ ಒಳ್ಳೆ ಎಜುಕೇಟೆಡ್ ಆಗಿ ಒಳ್ಳೆ ವೆಲ್ ಸೆಟಲ್ಡ್ ಆಗಿದ್ದಾರೆ ಅಂತ ಹೇಳಿದ್ರು. ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಟ್ಲೀಸ್ಟ್ ಅಲ್ಲಿಂದ ಬಂದವ್ರು ಎಲ್ಲರೂ ಅಷ್ಟಾದರೂ ಬೆರಳೆಣಿಕೆ ಅಷ್ಟೇ ಆ ಥರ ವ್ಯಕ್ತಿಗಳು ಕಾಣಿಸೋದು. ಸೊ ಹಾಗಾಗಿ ಅವ್ರನ್ನ ನೋಡಿ ತುಂಬ ಖುಷಿ ಆಯ್ತು ನನಗಂತೂ. ಆ ಕಡೆ ಎಜುಕೇಷನ್ ಸಿಸ್ಟಮ್ ಅಷ್ಟು ಇಲ್ಲ, ಅಂದರೆ ಇವಾಗ ಆಗ್ತಾ ಇದೆ ಅಂತ ಹೇಳಿದ್ರು. ಬಟ್ ತುಂಬ ಫ್ರೆಂಡ್ಲಿ ಮನುಷ್ಯ. ಅಂಥ ವ್ಯಕ್ತಿಗಳು ಸಿಗೋದು ಕಮ್ಮಿ. ಬಟ್ ಕನ್ನಡದವ್ರು ಎಲ್ಲರೂ ಆ ಥರನೇ ಇರಲ್ಲ, ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಟಿಫನ್ ಮಾಡಿ ಇವಾಗ ರೆಡಿಯಾಗಿದ್ದೀನಿ. ಇವಾಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದಾನೆ, ಏನೋ BJP ಪಕ್ಷದ್ದು ಏನೋ ಮೀಟಿಂಗ್ ಇದೆ ಅಂತೆ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನು ಅಂತ. ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರನಿಗೆ, ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರನಿಗೆ, ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರನಿಗೆ, ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರನಿಗೆ, ಹಲೋ ಭಾರತ್ ಮಾತಾ ಕಿ ವಿಜಯೇಂದ್ರನಿಗೆ, ಮುಂದಿನ ಮುಖ್ಯಮಂತ್ರಿ ವಿಜಯೇಂದ್ರನಿಗೆ, ಹಲೋ ಭಾರತ್ ಮಾತಾ ಕಿ. ಅಲ್ಲ ತಕ್ಕಾಗಲ್ಲ ನನ್ನ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ಇವತ್ತೇನು ಕೋಗಿಲನ್ನ ಉಳಿಸಿ ಏನು ವಲಸೆ ಬಾಂಗ್ಲಾದೇಶಿಯರನ್ನ ತೊಲಗಿಸಿ ಅನ್ನುವಂತ ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಅದರಲ್ಲೂ ಈ ಹೋರಾಟ ಪೊಲೀಸರ ಅಡೆತಡೆಯ ಮಧ್ಯದಲ್ಲೂ ಪೊಲೀಸರು ಈ ಒಂದು ಹೋರಾಟವನ್ನ ಈ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಲು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ರು. ಸಂಘ ಫಂಕ್ಷನ್ಗೆ ಬಂದಿದ್ದಕ್ಕೆ ಪಲಾವ್ ಹಾಕಿದ್ದಾರೆ ನೋಡಿ. ಪಲಾವ್ ತಿನ್ಬಿಟ್ಟು ತಿರ್ಗಾ ಫಂಕ್ಷನ್ ರೆಡಿ ಮಾಡ್ತೀರಿ ಅಲ್ಲ. ನಾನು ಮೊನ್ನೆ ನೋಡಿದೆ, ಇಲ್ಲಿ ಬಹಳಷ್ಟು ಜನ ಬಡವರೆಲ್ಲ ಬಂದಿದ್ದಾರೆ. ಗುಲ್ಬರ್ಗಾಯಿಂದ, ರಾಯಚೂರಿಂದ
ಬೀದರಿಂದ, ಬೇರೆ ಬೇರೆ ಹುಬ್ಬಳ್ಳಿ, ಧಾರವಾಡ ಈ ಕಡೆಯಿಂದ ಬೆಂಗಳೂರಲ್ಲಿ ಬಂದಿದ್ದಾರೆ. ಇದ್ರ ಕೆಲಸ, ಗಾರೆ ಕೆಲಸ ಏನೋ ಮಿಷಿನ್ ತಿರುಗಿಸ್ತಾರಲ್ಲ, ಕಾಂಕ್ರೀಟ್ ಹಾಕೋ ಕೆಲಸ. ಲಕ್ಷಾಂತರ ಜನ ಫುಟ್ಪಾತ್ ಮೇಲೆ ಗಾಡಿಗಳು ಇಟ್ಕೊಂಡು ಫುಟ್ಪಾತ್ ಮೇಲೆ ಇದ್ದಾರೆ. ಅವ್ರು ಕಾಣಲ್ಲ ಸಿದ್ದರಾಮಯ್ಯ, ನಿನ್ಗೆ ಅವ್ರು ಕಾಣಿಸಲ್ವಾ ನಿನ್ಗೆ? ಈ ಬಾಂಗ್ಲಾದೇಶದವ್ರೇನೆ ಕಾಣಿಸೋದು ಅವರೇನಾ? ನೋಡಿ, ಹಿಂಗೆ ಇದ್ರೆ KSRTC ಬಸ್ ಇದೆಯಲ್ಲ, ಆ KSRTC ಬಸ್ನ ತೆಗೆದಾಕ್ಬಿಡ್ತಾರೆ. ಐಸ್ ನೋಡಿದ್ರಲ್ಲ, ಇವಾಗ ಇದು ಮಾಡಿಕೊಂಡು ಪಲಾವ್ ಹಾಕಿದ್ರು ತಿನ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ಅಲ್ಲೇ ನಿಂತ್ಕೊಂಡು ಫುಲ್ಲು ಜನ ಅವರೇ, ವಾಯ್ಸ್ ಏನು ಕೇಳ್ತಾನೆ ಇಲ್ಲ. ಅದಕ್ಕೆ ನಾನು ಇವತ್ತಿದೆಲ್ಲ ಆಗ್ತೆ, ಏನು ಪೌಡ್ರ್ ಎಲ್ಲ ಆಗ್ತೆ. ನೀನು ಕರ್ಗಾಗಿ ಹೋಗಿದ್ಯಾ? ಅಲ್ಲ, ಸುಮ್ಮನೆ ಒಂಥರ ಶೆಕೆ ಅಂತಿತ್ತು. ಇವಾಗ ಅಲ್ಲಿ ಒಬ್ರು ಹೆಸರು ಏನು ಗೊತ್ತಿಲ್ಲ, ಅವ್ರ ಹೆಸರು ಇವಾಗ ಹೇಳಿದ್ರೆ ನೋಡಿ, ಆರ್ ಅಶೋಕ್ ಅವರು. ಅಲ್ಲಿ ಎಲ್ಲ ತುಂಬ ಗಣ್ಯ ವ್ಯಕ್ತಿಗಳು ಬಂದಿದ್ರು, ಆದರೆ ಆರ್ ಅಶೋಕ್ ಅವ್ರು ಮಾತ್ರ ಒಂದು ಲೈನ್ ಹೇಳಿದ್ರು, ಅದು ಮಾತ್ರ ತುಂಬ ಇಷ್ಟ ಆಗೋಯ್ತು ನನಗೆ. ವಿಜಯಣ್ಣವ್ರು ಅವರೇ ಆ ಭಾಷಣ ಇನ್ನೂ ಮಾಡಿಲ್ಲ, ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ನಾವು ನಡ್ಕೊಂಡು ಬಂದ್ಬಿಡ್ತೀರಿ, ಅದನ್ನು ತೋರಿಸ್ತೇವೆ. ಏನಾಯಿತು ಗೊತ್ತಾ, ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ಐಸ್ ಪಾಪ ಉತ್ತರ ಕರ್ನಾಟಕದಿಂದ ಬರ್ತಿರ್ತಾರೆ ಗೊತ್ತಾ, ಅವರೆಲ್ಲ ಗಾರೆ ಕೆಲಸ ಮಾಡಿಕೊಂಡು, ಆಮೇಲೆ ಹೋಟೆಲ್ ಕೆಲಸ ಮಾಡಿಕೊಂಡು ಇರೋಕ್ಕೆ ಜಾಗ ಇಲ್ದಿರ ರೋಡಲ್ಲೆಲ್ಲ ಮಲ್ಕೊಂಡಿರ್ತಾರೆ. ಅಂಥವ್ರು ಕೊಡಬೇಕು ಮನೆಗಳನ್ನ. ಯಾರು ಬೇರೆ ದೇಶದಿಂದ ಬಂದು ಇಲ್ಲೇ ತಿಂದು ಉಂಡು ಇಲ್ಲೇ ಬಾಂಬೆ ಹೆಂಗೆ ಇಕ್ಕೋದು ಅಂತ ಪ್ಲ್ಯಾನ್ ಹಾಕೋ ನನ್ನ ಮಕ್ಕಳಿಗೆಲ್ಲ ಕೊಡಬೇಕಾಗಿರೋದು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕಕ್ಕೆ ಸೇಫ್ ಅಲ್ಲ. ಆ ಪಕ್ಷನೇ ಇರಬಾರ್ದು. ಫಸ್ಟ್ ಆಫ್ ಆಲು ಒಂದು ಪಕ್ಷ JDS ಪಕ್ಷ ಬಂದ್ಬಿಡ್ಲಿ. ಏನು ತಲೆನೋವು ಇರ್ತದೇನಾ? ಹಾಂ, ಆ ಪಕ್ಷ ಒಂದು ಬಿಟ್ಟು ಇನ್ಯಾವ್ದಾನ ಬರಲಿ, ಯಾವ ಪಕ್ಷಗಳನ್ನು ಬಂದ್ಬಿಡ್ಲಿ, ಎಲ್ಲರಿಗೂ ಸ್ವಲ್ಪನ ನಿಧಾನ ಇರುತ್ತೆ. ಬಟ್ ಈ ಪಕ್ಷದಲ್ಲೇನು ತಪ್ಪು ಎಲ್ಲ ಒಳ್ಳೆಯವರು ಇದ್ದಾರೆ ಅಂತೇನಿಲ್ಲ, ಬಟ್ ಇದರಲ್ಲೂ ಇದ್ದಾರೆ. ಬಟ್ ಆದರೆ ಇದರಲ್ಲಿ ಸ್ವಲ್ಪ ದೇಶದ ಮೇಲೆ ಪ್ರೀತಿ ಇರೋರು ಏನೇ ತಪ್ಪು ಅವ್ರವ್ರ ಜೀವನಕ್ಕೆ ಬೇಕಾದಂಗೆ ಎಲ್ಲ ರಾಜಕಾರಣಿಗಳು ತಪ್ಪು ಮಾಡ್ತಾರೆ. ಬಟ್ ದೇಶ ಅಂತ ಬಂದಾಗ ಈ ಪಕ್ಷದಲ್ಲಿ ಇರೋರೆಲ್ಲ ಒಂದಾಗಿ ನಿಂತ್ಕೊತಾರೆ. ಅದೊಂದೇ ಒಂದು ಕಾರಣಕ್ಕೆ ನಾನು ಇದೇ ಪಕ್ಷಕ್ಕೆ ಓಟ್ ಹಾಕೋದು. ಓಕೆ, ಬನ್ನಿ, ಏನೋ ಕಬ್ನಾಲ್ ಹತ್ರ ಬಂದಿದ್ದೀವಿ, ಕಬ್ನಾಲ್ ಕುಡಿಯೋಣ. ಇವ್ರು ಇಲ್ಲಿ ಡ್ಯೂಟಿ ಬಿಟ್ಬಿಟ್ಟು ಇದು ಕುಡಿಯೋದಕ್ಕೆ ಅಪ್ಪ ಬೈಯೋದು. ನೋಡಿ, ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಬರೋಷ್ಟು ಫಂಕ್ಷನ್ನೇ ಮುಗಿದೋಗಿದೆ, ಎಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಹೊರಟಾದ್ರು. ಸೊ ಗೈಸ್, ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಇವನು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದ್ದಾರೆ. ಹೋಗಿ ಮನೇಲೋಗಿ ಪಾಚಿ ಊಟ ಮಾಡಿ ಮಲ್ಕೊಂಬಿಡೋಣ ಬನ್ನಿ. ನಾವು ಹೊಟ್ಟೆ ಹಸಿತಾ ಇದೆ, ಬಾ ನಿಮಗೆ ಊಟ ಕೊಡಿಸ್ತೀನಿ ಅಂದ್ಬಿಟ್ಟು ನೋಡಿ ಹೋಟ್ಲು ಕರ್ಕೊಂಡ್ಬಂದಿದ್ದಾನೆ. ಇಲ್ಲಿ ಯಾವಾಗೂ ಬಾಳೆ ಎಲೆಗೆ ಊಟ ಹಾಕೋದು. 9 ರೂಪಾಯಿ ಅನ್ಲಿಮಿಟೆಡ್ ಫುಡ್ಡು, ಎಷ್ಟು ಬೇಕಂತೀನಿ. ಸೊ ಇದು ಗಟ್ಟೆನಲ್ಲಿ ಬಸ್ ಸ್ಟಾಪ್ ಹಿಂದ್ಗಡೆನೇ ಇರೋದು. ಬನ್ನಿ, ಊಟ ಮಾತ್ರ ಸಖತ್ತಾಗಿರುತ್ತೆ. ಎಷ್ಟು ರೂಪಾಯಿ ಇದೆ? 90 ರೂಪಾಯಿ ಅಲ್ಲ? ಹಾಂ, 90 ರೂಪಾಯಿ ಫುಲ್ಲು ಅನ್ಲಿಮಿಟೆಡ್. 20 ಪಾತ್ರೆ ಇಟ್ಬಿಡ್ತಾರೆ. ಫುಲ್ಲು ಒಂದು ಪಾತ್ರೆ ಎಲ್ಲ ತಿಂದಾಗ್ಬಿಡ್ತೀವಿ. 90 ರೂಪಾಯಿ ನೋಡಿ, ಒಂದು ಪಾತ್ರೆ ಫುಲ್ಲು ತಿನ್ನಿ ಏನು ಇಬ್ಬಂದೇ ಇಲ್ಲ. ಅದು ಬಡವ್ರಿಗೆಲ್ಲ ಪಾಪ ಹೆಲ್ಪ್ ಆಗುತ್ತೆ. ಅದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀವಿ. ಇವರು ಆಂಧ್ರದವರು, ಬಟ್ ತುಂಬ ಒಳ್ಳೆ ಮನುಷ್ಯರು. ಊಟ ಮಾತ್ರ ಏನು ತೊಂದರೆ ಇಲ್ಲ, ಒಳ್ಳೊಳ್ಳೆ ತುಂಬ ರುಚಿಯಾಗಿ ಪಾಯಸ ಎಲ್ಲ ಮಾಡ್ತಾರೆ. ಊಟನ ಎಲೆಯಲ್ಲಿ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನೋಡಿ, ಈ ಥರ ವೆರೈಟಿ ಪಲ್ಯ ಹಾಕಿ ಮಾಡಿ ನೋಡಿ. ಈ ಥರ 3 ಥರ ಪಲ್ಯ ಇದೆಲ್ಲ ಹಾಕ್ಬಿಟ್ಟು ಅನ್ನ ಎಲ್ಲ ಮಾಡಿಬಿಟ್ಟು ನೋಡಿ ಹಿಂಗಿರ್ತಾರೆ. 24x7 ಪಾಪ ಎಲೆಯಲ್ಲೇ ಬಂದವ್ರಿಗೆಲ್ಲ ಎಲೆಯಲ್ಲೇ ಬಡಿಸೋದು. ಅಲ್ಲ, ರಾತ್ರಿ ನೈಟ್ ಹೊತ್ತಿರಲ್ಲ, ಬೆಳಗ್ಗೆನೂ ಇರಲ್ಲ. ಓನ್ಲಿ ಮಧ್ಯಾಹ್ನನಾ? ಹಾಂ, ಓಕೆ. ಅಂದರೆ ಸಾರಿ, ಬರೀ ಮಧ್ಯಾಹ್ನ ಟೈಮ್ ಮಾತ್ರ. ನಾನು ನಾನ್ ವೆಜ್ ತಿನ್ನಲ್ಲ, ಬಟ್ ನಾನ್ ವೆಜ್ ತಿನ್ನೋರು ಯಾರೇ ಇದ್ರೂ ಬನ್ನಿ. ಒಳ್ಳೆ ಆಂಧ್ರ ಟೇಸ್ಟ್ ಬಿರಿಯಾನಿ, ಒಳ್ಳೆ ಆಂಧ್ರ ಟೇಸ್ಟು ಇದು ಚೆನ್ನಾಗಿ ಮಾಡ್ತಾರೆ ನೋಡಿ. ಈ ಥರ ತುಪ್ಪ ಕೂಡ ಹಾಕ್ತಾರೆ, ಒಳ್ಳೆ ಊಟ ಮಾಡ್ಬೋದು. ಊಟ ಮಾಡ್ತಾ ಇದ್ದೀನಿ, ನೀವು ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಹೊಟ್ಟೆನೋ ಬಂದ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ಇವಾಗ ನಾನು ಊಟ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್.
ಸೊ ಇವಾಗ ಊಟ ಮಾಡಿಬಿಟ್ಟು ಮನೆಗೆ ಬಂದಿದ್ದೀನಿ ರೆಸ್ಟ್ ಮಾಡೋದಕ್ಕೆ. ಅಂದೇನಿಲ್ಲ, ದಿನ ಎಲ್ಲ ತಿನ್ನೋದು ರೆಸ್ಟ್ ಮಾಡೋದು, ತಿನ್ನೋದು ರೆಸ್ಟ್ ಮಾಡೋದು, ಅದೇ ಆಗ್ಬಿಟ್ಟಿದೆ. ಓಕೆ ಬನ್ನಿ. ಮನೆಗೆ ಬಂದು ಊಟ ಅಲ್ಲಿ ಊಟ ಮಾಡ್ಕೊಬಂದು ಮಲಗ್ದೋದು. ಇವಾಗ ಸಾಯಂಕಾಲ ಒಂದು 6:30 ಆಗಿದೆ. ಇವಾಗ ಜಿಮ್ಗೆ ಹೋಗಬೇಕು. ಸೊ ಬನ್ನಿ ಜಿಮ್ಗೆ ಹೋಗೋಣ, ಸ್ವಲ್ಪ ರೆಡಿ ಆಗಿಬಿಟ್ಟು. ಓಕೆ ಬಾಯ್. ಸೊ ಜಿಮ್ಗೆ ಹೋಗ್ಬಿಟ್ಟು ಬಂದು ಪ್ರೋಟೀನ್ ಶೇಕ್ ಮಾಡಿದ್ದೀನಿ. ಇವಾಗ ಅದು ಕುಡಿದ್ಬಿಟ್ಟು ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಇದೇ ಪ್ರೋಟೀನ್ ಶೇಕು. ಸೊ ದಿನ ಇಲ್ಲಿಗೆ ಎಂಡು. ಓಕೆ ಬಾಯ್.